ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ತಿಳಿಸ್ತೀನಿ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ಅಥವಾ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಮರಿಬೇಡಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ಅಪ್ಲೋಡ್ ಮಾಡಿದಾಗ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂಥ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು ಪ್ರತಿಯೊಂದು ಕೂಡ ನೀವು ಚೆಕ್ ಮಾಡ್ಬೋದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ಬಂತಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ. ನಿಮಗೆ ಸಾಕಷ್ಟು ಸರ್ತಿ ತಿಳಿಸಿದ್ದೀನಿ ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ, ಬಟ್ ಇವಾಗ ಮತ್ತೆ ಶುರು ಮಾಡಿದ್ದಾರೆ. ಇಷ್ಟು ದಿನ ಸರ್ವರ್ ಸಮಸ್ಯೆಯಿಂದ ಕೆಲವು ಕಡೆ ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಕೊಡ್ತಾ ಇರಲಿಲ್ಲ, ಕೇಳಕ್ಕೆ ಹೋದರೆ ಮಾಡ್ತಾ ಇಲ್ಲ ಅಂತ ಹೇಳೋರು. ತುಂಬ ಸಾಕಷ್ಟು ಸರ್ವರ್ ಪ್ರಾಬ್ಲಮ್ ಇದ್ದಿದ್ದರಿಂದ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಇವಾಗ ಸರ್ವರ್ ಸಮಸ್ಯೆ ಎಲ್ಲ ಬಗೆಹರ್ತಿದೆ. ನೀವು ನಿಮ್ಮದು APL BPL ಹಾಗೆ ಅಂತ್ಯೋದಯ ಕಾರ್ಡ್ ಏನೇ ರೇಷನ್ ಕಾರ್ಡ್ ತಿದ್ದುಪಡಿ ಇದ್ರೂ ಕೂಡ ಮಾಡಿಸ್ಕೋಬೋದು. ಬೆಂಗಳೂರು 1, ಗ್ರಾಮ 1 ಹಾಗೆ ಕರ್ನಾಟಕ 1 ಈ ಸೆಂಟರ್ಸ್ಗಳಲ್ಲಿ ಹೆಸರು ಸೇರ್ಪಡೆ ಆಗಿರ್ಬೋದು, ತೆಗ್ಸೋದಾಗಿರ್ಬೋದು, ಅಥವಾ ಮಕ್ಕಳ ಹೆಸರು ಆ್ಯಡ್ ಮಾಡೋದಾಗಿರ್ಬೋದು, ಹೊಸ ಸದಸ್ಯರ ಹೆಸರು ಆ್ಯಡ್ ಮಾಡೋದಾಗಿರ್ಬೋದು, ನಿಮ್ಮದು ಫೋನ್ ನಂಬರ್ ಚೇಂಜ್ ಆಗಿರ್ಬೋದು, ಅಡ್ರೆಸ್ ಚೇಂಜ್ ಆಗಿರ್ಬೋದು, ಹಾಗೆ ಮನೆ ಯಜಮಾನಿ ಹೆಸರು ಕೂಡ ಚೇಂಜ್ ಮಾಡೋಂಗಿದ್ರೆ ಅದಕ್ಕೂ ಕೂಡ ಅವಕಾಶ ಇದೆ. ಯಾಕಂದರೆ ಇದ್ರ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದಕ್ಕೆ ಒಂದು ಖಡಕ್ ಎಚ್ಚರಿಕೆನ ಕೊಟ್ಟಿದ್ದಾರೆ. ಯಾಕಂದರೆ ಈ ಸದನದಲ್ಲೂ ಕೂಡ ನಿಮಗೆ ಇದ್ರ ಬಗ್ಗೆ ತುಂಬ ಗಲಾಟೆ ನಡೀತು. ಅಂದರೆ ಈಗ ತೀರ್ಕೊಂಡವ್ರ ಹೆಸರಲ್ಲೂ ಕೂಡ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ ಅಂತ. ಏನಾಗ್ತಿದೆ ಅಂದರೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಮನೆ ಯಜಮಾನಿ ಹೆಸರು ಏಜ್ ಆದವ್ರದ್ದು ಆ್ಯಡ್ ಮಾಡಿಸಿರ್ತಾರೆ. ಸೊ ಅವ್ರು ತೀರ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಅಂದರೂ ಕೂಡ ಅದರಿಂದ ರೇಷನ್ ಕಾರ್ಡಲ್ಲಿ ಹೆಸರು ರಿಮೂವ್ ಮಾಡಿಸಿ ಬೇರೆ ಹೆಸರು ಚೇಂಜ್ ಮಾಡಿಸಿದ್ರೆ ಹಣ ಬರುತ್ತೋ ಬರಲ್ವೋ ಅಂದ್ಬಿಟ್ಟು ತುಂಬ ಜನ ಏನು ಮಾಡ್ತಿದ್ದಾರೆ, ಅವ್ರು ತೀರ್ಕೊಂಡಿದ್ರು ಕೂಡ ಅದೇ ಥರ ಬಿಟ್ಬಿಟ್ಟಿದ್ದಾರೆ. ಹೇಗಿದ್ರು ಹಣ ಬರ್ತಿದೆಯಲ್ಲ ಅಂತ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಇವಾಗ ಅದಕ್ಕೆ ಅಂತ ಒಂದು ಸಪ್ರೇಟ್ ಆ್ಯಪ್ನ ಮಾಡ್ತಾ ಇದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ. ಸೊ ಅದರಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಯಾರು ಹೇಗೆ ಯಾರು ತೀರ್ಕೊಂಡಿದ್ದಾರೆ ಏನು ಅಂದ್ಬಿಟ್ಟು. ಸೊ ಹಾಗಾಗಿ ಅಕಸ್ಮಾತ್ ನಿಮಗೆ ಇವಾಗ ಚಾನ್ಸ್ ಇದೆ, ತಿದ್ದುಪಡಿ ಮಾಡಿಕೊಡ್ತಾ ಇದ್ದಾರೆ. ಸೊ ನಿಮ್ದು ಏನಾರ ಮನೆ ಯಜಮಾನಿ ಯಾರು ಇರ್ತಾರೆ ಅವ್ರು ತೀರ್ಕೊಂಡಿರೋದು ಅಂತ ಏನಾರ ಇದ್ದರೆ ನೆಕ್ಸ್ಟ್ ಯಾರು ಇರ್ತಾರೆ ಅವ್ರದ್ದು ಹೆಸರು ಆ್ಯಡ್ ಮಾಡಿಸಿ. ಸೊ ಸಿಸ್ಟಮಲ್ಲಿ ಅಪ್ಡೇಟ್ ಆಗೋಕ್ಕೆ ಒಂದು 2-3 ಮಂತ್ಸ್ ತೊಗೊಳ್ತಾರೆ. ಅದಾದಮೇಲೆ ಅಪ್ಡೇಟ್ ಆದ ಕೂಡಲೇ ಯಾವ ಕಂತಿನ ಹಣ ಜಮೆ ಮಾಡೋಕ್ಕೆ ಶುರು ಮಾಡ್ತಾರೋ ಆ ಕಂತಿನ ಹಣ ನಿಮಗೆ ಬರೋಕ್ಕೆ ಶುರುವಾಗುತ್ತೆ. ಸೊ ಅದು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಏನು ಅಂತ. ಅದಕ್ಕೆ ಅಂತಲೇ ಒಂದು ಆ್ಯಪ್ನ ಮಾಡಿದ್ದಾರೆ. ಸೊ ಅದರಲ್ಲಿ ಗೊತ್ತಾಗೇ ಆಗುತ್ತೆ. ತುಂಬ ದಿನ ನೀವು ಮುಚ್ಚಿಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಿಮಗೆ ಶಿಕ್ಷೆ ಕೂಡ ಕೊಡ್ತಾರೆ. ನಿಮ್ಗೇನಾರ ಅವರೇ ಕಂಡಿಡ್ದು ನೀವು ಸಿಕ್ಕಾಕೊಂಡಿದ್ದೀರಾ ಅಂದರೆ. ಸೊ ಆ ಥರ ಪರಿಸ್ಥಿತಿ ಮಾಡ್ಕೋಬೇಡಿ. ಇವಾಗ ಅವಕಾಶ ಇದೆಯಲ್ಲ, ತಿದ್ದುಪಡಿ ಮಾಡಿಕೊಡ್ತಿದ್ದಾರೆ. ಸೊ ಯಜಮಾನಿ ಹೆಸರು ಅಕಸ್ಮಾತ್ ಅವ್ರು ತೀರ್ಕೊಂಡಿದ್ದಾರೆ ಅಂತ ಆದರೆ ಅವರ ಹೆಸರನ್ನ ರಿಮೂವ್ ಮಾಡಿಸಿ ಬೇರೆ ಯಾರಿದ್ದಾರೆ ನಿಮ್ಮ ಮನೇಲಿ ಯಜಮಾನಿ ಹೆಸರು ಅವ್ರನ್ನ ನೀವು ಆ್ಯಡ್ ಮಾಡಬಹುದು. ಹಾಗೆ ಅದೊಂದೇ ಅಲ್ಲ, ನೀವು ಫೋನ್ ನಂಬರ್ ಚೇಂಜ್ ಮಾಡೋದು, ರೇಷನ್ ಡಿಪೋ ಅಡ್ರೆಸ್ ಚೇಂಜ್ ಮಾಡೋದು ಪ್ರತಿಯೊಂದು ಕೂಡ ಮಾಡಿಕೊಡ್ತಿದ್ದಾರೆ. APL BPL ಹಾಗೆ ಅಂತ್ಯೋದಯ ಕಾರ್ಡ್. ಹಾಗೆ ಈ ಸರ್ವರ್ ಸಮಸ್ಯೆ ಇದ್ದಿದ್ದರಿಂದ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಹೋಗಿ ಮಾಡಿಕೊಡ್ತಾರೆ. ಮಾರ್ಚ್ 31 ನಿಮಗೆ ಟೈಮ್ ಇದೆ. ಇನ್ನು 3 ಮಂತ್ಸ್ ಇದೆ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾವಾಗ ಸರ್ಕಾರದವರು ಡೇಟ್ ಚೇಂಜ್ ಮಾಡ್ತಾರೆ ಏನು ಅಂತ ಹೇಳೋಕ್ಕಾಗಲ್ಲ, ಅಥವಾ ಯಾವಾಗ ಸರ್ವರ್ ಸಮಸ್ಯೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇವಾಗ ಸರ್ವರ್ ಸಮಸ್ಯೆ ಇಲ್ಲ. ಸೊ ಹಾಗಾಗಿ ಅಕಸ್ಮಾತ್ ಅಪ್ಡೇಟ್ ಮಾಡಬೇಕು, ತಿದ್ದುಪಡಿ ಇದೆ ನಮ್ಮದು ಅಂತಂದರೆ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಇದೊಂದೇ ಅಲ್ಲ, KYC ಕೂಡ ಮಾಡಿಕೊಡ್ತಿದ್ದಾರೆ. ಅದು ಕೂಡ ಮಾರ್ಚ್ 31 ಲಾಸ್ಟ್ ಡೇಟ್ ಇದೆ. ನೀವು KYC ಮಾಡಿಸ್ಬೇಕಂದ್ರೆ ರೇಷನ್ ಡಿಪೋಗಳಲ್ಲಿ ಹೋಗಿ ಮಾಡಿಸ್ಬೇಕು. ನಿಮ್ಮ ಆಧಾರ್ ಕಾರ್ಡ್ಗೆ ರೇಷನ್ ಕಾರ್ಡ್ನ ಲಿಂಕ್ ಮಾಡೋದೇ KYC ಅಂತ ಹೇಳೋದು. ಪ್ರತಿಯೊಬ್ಬರದ್ದು ಕೂಡ ಆಗಿರಬೇಕು. ರೇಷನ್ ಕಾರ್ಡಲ್ಲಿರೋ ಪ್ರತಿಯೊಬ್ಬರ ಹೆಸರದ್ದು ಕೂಡ KYC ಆಗಿರಬೇಕು. ಅಕಸ್ಮಾತ್ ಮಾಡಿಸಿಲ್ಲ ಅಂದರೆ ರೇಷನ್ ಡಿಪೋಗಳಲ್ಲಿ ಹೋಗಿ ಮಾಡಿಸಿ. ನೀವು ತಿದ್ದುಪಡಿ ಬೇಕಂದರೆ ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1 ಸೆಂಟರ್ಸ್ಗಳಲ್ಲಿ ಹೋಗಿ ಮಾಡ್ಕೋಬೋದು. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಮಾಡ್ತಾ ಇದ್ದಾರೆ. ನೀವು 6 ವರ್ಷದೊಳಗಿನ ಮಕ್ಕಳದ್ದು ಹೆಸರು ಆ್ಯಡ್ ಮಾಡಿಸ್ಬೇಕಂತಿದ್ದೀರಾ ಅಂತಂದರೆ ನೀವು ಬರ್ತ್ ಸರ್ಟಿಫಿಕೇಟ್ನ ತೊಗೊಂಡು ಹೋಗಬೇಕಾಗತ್ತೆ. 6 ವರ್ಷದ ಮೇಲಿನ ಮಕ್ಕಳಿಗೆ ಅಂತಂದರೆ ಆ ಮಕ್ಕಳ ಆಧಾರ್ ಕಾರ್ಡ್ ಆಗಿರ್ಬೋದು, ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಪ್ರತಿಯೊಂದನ್ನು ಕೂಡ ಹೋಗಿ ತೊಗೊಂಡೋಗಿ ಮಾಡಿಸ್ಕೋಬೋದು. ಹಾಗೆ ಹೊಸ ಸದಸ್ಯರನ್ನೇ ಮದುವೆ ಆಗಿ ಬಂದವ್ರದ್ದು ಹೆಸರು ಆ್ಯಡ್ ಮಾಡಿಸ್ಬೇಕಂದ್ರೆ ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ನ ತೊಗೊಂಡು ಹೋಗಬೇಕು. ಹಾಗೆ ಅವ್ರದ್ದು ಮುಂಚೆ ಅಲ್ಲಿ ರೇಷನ್ ಕಾರ್ಡ್ ಅಲ್ಲಿ ಕ್ಯಾನ್ಸಲ್ ಆಗಿರೋ ಡಾಕ್ಯುಮೆಂಟ್ನ ತೊಗೊಂಡು
ತೊಗೊಂಡು ಹೋದರೆ ನಿಮಗೆ ಈ ಒಂದು ರೇಷನ್ ಕಾರ್ಡಲ್ಲಿ ಅವರ ಹೆಸರು ಆ್ಯಡ್ ಮಾಡ್ತಾರೆ. ಯಾಕಂದರೆ ಒಂದು ಕಡೆ ಕ್ಯಾನ್ಸಲ್ ಆದಮೇಲೆ ಇನ್ನೊಂದು ಕಡೆ ಆ್ಯಡ್ ಮಾಡಿಸ್ಬೇಕಲ್ಲ. ಸೊ ಈಗ ಮದುವೆ ಆಗಿ ಬಂದು ನಿಮ್ಮದು ಈ ಫ್ಯಾಮಿಲಿಗೆ ಆ್ಯಡ್ ಮಾಡಿಸ್ಬೇಕಂದ್ರೆ ಮುಂಚಿನ ಫ್ಯಾಮಿಲಿದು ಹೆಸರು ರಿಮೂವ್ ಮಾಡಿಸಿರ್ಬೇಕಾಗತ್ತೆ. ಸೊ ಆ ಲೆಟರ್ನು ಕೂಡ ತೊಗೊಂಡೋದ್ರೆ ಮಾತ್ರ ನಿಮಗೆ ಇಲ್ಲಿ ರೇಷನ್ ಕಾರ್ಡ್ಗೆ ನಿಮ್ಮ ಹೆಸರನ್ನ ಆ್ಯಡ್ ಮಾಡಿ ಕೊಡ್ತಾರೆ. ಸೊ ಏನೇ ತಿದ್ದುಪಡಿ ಇದ್ರೂ ಕೂಡ ಹೋಗಿ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವರು ಕೂಡ ಮಾಡಿಸ್ಬೇಕಂತಿದ್ದಾರೆ ಅಂದರೆ ಸಾಕಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ ಮಾಡ್ಕೊಡ್ತಿದ್ದಾರೆ ಏನು ಅಂದ್ಬಿಟ್ಟು. ಸೊ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ನಿಮಗೆ ಖಂಡಿತ ನನ್ನ ಕಡೆಯಿಂದ ಏನೇ ಸರ್ಕಾರದಿಂದ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆವಾಗ ನನಗೂ ಕೂಡ ಗೊತ್ತಾಗುತ್ತೆ ನಿಮಗೆ ಯಾವ ವಿಡಿಯೋ ಇಷ್ಟ ಆಗ್ತಿದೆ, ಯಾವ ವಿಡಿಯೋ ಇಷ್ಟ ಆಗ್ತಿಲ್ಲ ಅಂತ. ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಷನ್ನ ಕೊಡುವಂಥ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.